Hello children, I welcome each one of you for the lesson number 3, Ekalavya. How are you children? I hope all of you are fine in your homes. Today I am going to tell you one of the interesting story children. I think all of you have heard about the Ekalavya. Similarity to that story, I am going to introduce a new story today. The Murillo and the Sebastian. They both of there are the student and the teacher children. Today I am going to explain the story. Go to your page number 37 from the 7th standard English book. There is a story. Murillo was one of the Spanish artists. You know children, what is the meaning of the artist? One who draws the picture by the nature or by itself as a reality pictures. And he was having so many students in his schools, and he daily used to teach how to paint the pictures. One morning he found the people standing in a group was beautifully painting of the Blessed Virgin. Blessed Virgin means it was the picture of a woman. ಒಬ್ಬಳು ಒಂದು ವಿಧವೆಯ ವರ್ಜಿನ್ ಅಂತಂದರೆ ಬ್ಲೆಸ್ಡ್ ವರ್ಜಿನ್ ಅಂದರೆ ಆಶೀರ್ವಾದ ಮಾಡ್ತಕ್ಕಂತಹ ಒಂದು ಪಿಕ್ಚರನ್ನು and beautiful blessed virgin. They seemed to be lost in surprise, wonder, and the picture was really very natural in this picture. ಆ ಪಿಕ್ಚರ್ ತೊಗೊಳ್ಲಿಕ್ಕೆ ತುಂಬ ನ್ಯಾಚುರಲ್ ಆಗಿರುತ್ತೆ. ಅವನ ಸ್ಟೂಡೆಂಟ್ಸ್ಗೆ ಆ ಸ್ಟೂಡೆಂಟ್ಸ್ ಸುತ್ತಮುತ್ತ ನಿಂತಿರೋರಿಗೆಲ್ಲ ಕೇಳ್ತಿರ್ತಾನೆ, ಹೂ ಡ್ರಾ ದಿಸ್ ಪಿಕ್ಚರ್, ಹೂ ಪೇಂಟೆಡ್ ಇಟ್? ಬಟ್ ನೋ ಒನ್ ಆನ್ಸರ್ ಮೀ ಬಿಕಾಸ್ ನೋ ಒನ್ ದ ಸ್ಟೂಡೆಂಟ್ಸ್ ಆರ್ ಪಿಕ್ಚರ್ಡ್ ದಟ್ ನೋ ಒನ್ ಆರ್ಟಿಸ್ಟ್ ಕ್ಯಾನ್ ಬಿ ಸ್ಕೆಚ್ ದಟ್ ಪಿಕ್ಚರ್. ಅಲ್ಲಿ ಇರ್ತಕ್ಕಂಥ ಯಾವ ಸ್ಟೂಡೆಂಟು ಸಹ ಆ ಪಿಕ್ಚರನ್ನು ಸ್ಕೆಚ್ ಮಾಡಿರಲ್ಲ. ಫೈನಲಿ he one who does will day one of the master of the world. ಪ್ರಪಂಚದಲ್ಲಿ ಮುಂದೊಂದು ದಿವಸ ಈ ಪಿಕ್ಚರ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಅತ್ಯಂತ ದೊಡ್ಡ ಪೇಂಟರ್ ಆಗ್ತಾನೆ ಅಂತ ಆ ಮುರಿಲ್ಲೋ ಅಂತಕ್ಕಂಥ ಮಾಸ್ಟರ್ ಹೇಳ್ತಾನೆ. ಅದನ್ನು ಕೇಳಿದಂಥ ಸೆಬಾಸ್ಟಿಯನ್, he was one of the slave boy working as a slave in the ಮುರಿಲ್ಲೋ ಹೌಸ್. ಮುರಿಲ್ಲೋ ಮನೆಯಲ್ಲಿ ಒಬ್ಬ ಸ್ಲೇವ್ ಅವನು, ಸೆಬಾಸ್ಟಿಯನ್ ಅಂತಕ್ಕಂಥವನು. ಆ ಪಿಕ್ಚರನ್ನು ಡ್ರಾ ಮಾಡಿರ್ತಾನೆ. ಅವನು ಮುಂದೆ ಬಂದುಬಿಟ್ಟು ನಾನು ಈ ಪಿಕ್ಚರನ್ನು ರಚನೆ ಮಾಡಿದ್ದು ಅಂತ ಹೇಳ್ತಾನೆ. ಸೊ ಸೆಬಾಸ್ಟಿಯನ್ ಆ್ಯಂಡ್ ಓವರ್ ಹರ್ಡ್ ದಿಸ್, ಹೂ ಟೀಚ್ಡ್ ದಿಸ್ ಪಿಕ್ಚರ್? ನಿನಗೆ ಈ ಒಂದು ಆರ್ಟಿಸ್ಟನ್ನು, ಈ ಆರ್ಟನ್ನು, ಈ ಕಲೆಯನ್ನು ನಿನಗೆ ಯಾರು ಹೇಳ್ಕೊಟ್ರು ಅಂತ ಕೇಳಿದಾಗ ಮುರಿಲ್ಲೋ, ನಾನು ನಿಮ್ಮ ಹತ್ರನೇ ಈ ಆರ್ಟನ್ನು ಕಲ್ತ್ಕೊಂಡೆ. ಹೇಗಪ್ಪ ಅಂದರೆ ನೀವು ಬೇರೆ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಬೇಕಾದ್ರೆ ಅದನ್ನು ನೋಡಿ ನೋಡಿ ನಾನು ಈ ಕಲೆಯನ್ನು ಕರಗತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸೊ ಮುರಿಲ್ಲೋ ವಾಸ್ ವೆರಿ ಶಾಕ್ಡ್ ಬೈ ಹಿಯರಿಂಗ್ ದಿಸ್ ನ್ಯೂಸ್. ಆ ಒಂದು ವಾರ್ತೆಯನ್ನು, ನ್ಯೂಸನ್ನು ಕೇಳಿಬಿಟ್ಟು ಅವನಿಗೆ ರಿಯಲಿ ಶಾಕ್ ಆಗುತ್ತೆ. ಆ್ಯಂಡ್ ಬರೀ ಅವನು ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದನ್ನು ಕೇಳೇ ಇಷ್ಟೊಂದು ಚೆನ್ನಾಗಿ ಹಾರ್ಟನ್ನು ಬರೆದಿದ್ದಾನೆ, ಈ ಚಿತ್ರವನ್ನು ಬರೆದಿದ್ದಾನೆ ಅಂತಂದರೆ ಮುಂದೊಂದು ದಿನ ರಿಯಲಿ ವಾಸ್ ಬಿಕಮ್ ಎ ವೆರಿ ಗುಡ್ ಆರ್ಟಿಸ್ಟ್ ಅಂತ ಅಂದ್ಕೊಂಡು ಅವರ ತಂದೆಯನ್ನು ಮತ್ತು ಅವನನ್ನು ಆ ಸ್ಲೇವರಿಯಿಂದ ಅಂದರೆ ಗುಲಾಮತನದಿಂದ, ಅವರು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ವ, ಆ ಕೆಲಸದಿಂದ ಬಿಡಿಸ್ಬಿಟ್ಟು ಅವರನ್ನು ವಾಪಸ್ ಕಳಿಸ್ತಾನೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಈ ಬಿಕೇಮ್ ದ ವರ್ಲ್ಡ್ಸ್ ಗ್ರೇಟ್ ಆರ್ಟಿಸ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅವನು ಅತ್ಯುತ್ತಮವಾಗಿರ್ತಕ್ಕಂಥ ಕಲೆಗಾರನಾಗಿ ಹೊಮ್ತಾನೆ. ಆ್ಯಂಡ್ ದಿಸ್ ಸ್ಟೋರಿ ಟೆಲ್ಸ್ ಅಬೌಟ್ ದ ಕಾನ್ಸಂಟ್ರೇಷನ್ ಅಬೌಟ್ ದ ಪಿಕ್ಚರ್. ಆ ಒಂದು ವ್ಯಕ್ತಿಗೆ ಅವನಲ್ಲಿ ಇದ್ದಂತಹ ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆಯ ಬಗ್ಗೆ, ಅವನಲ್ಲಿ ಎಷ್ಟು ಏಕಾಗ್ರತೆ ಇತ್ತು ಆ ವಿದ್ಯೆಯನ್ನು ಕಲಿಬೇಕಾದ್ರೆ. ಪ್ರತಿಯೊಬ್ಬರಿಗೂ ಆ ಏಕಾಗ್ರತೆ ಇದ್ದಲ್ಲಿ ನಾವು ಏನು ಬೇಕಾದ್ರೂ ರೀಚ್ ಆಗ್ಬೋದು. ಒನ್ ವಿ ಹ್ಯಾವ್ ಟು ಏಮ್ ಇಸ್ ಲೈಫ್, ಯು ವಿಲ್ ರೀಚ್ ದ ಗೋಲ್ ವೆರಿ ಈಸಿಲಿ. ಅವನ ಜೀವನದಲ್ಲಿ ಒಂದು ಗುರಿ ಇತ್ತು ಅಂತಂದರೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಪರಿಶ್ರಮ, ಏಕಾಗ್ರತೆ ಇತ್ತು ಅಂತಂದರೆ ಅವನು ಮುಂದೊಂದು ದಿವಸ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಈ ಮುರಿಲ್ಲೋ ಮತ್ತು ಸೆಬಾಸ್ಟಿಯನ್ ಕತೆ ಒಂದು ನೀತಿಯನ್ನು ಹೇಳ್ತಾ ಹೋಗುತ್ತೆ. ಆ್ಯಂಡ್ ಆಫ್ಟರ್ ದ ಸ್ಟೋರಿ ಚಿಲ್ಡ್ರನ್ ಗೋ ಟು ದ ಡೌನ್ ಆಫ್ ದ letters. There is a one sentence, he who has done this will one day be master of us all. In this sentence ಅಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, he who has done this. ಈ ಪಿಕ್ಚರನ್ನು ಯಾರು ಬರೆದಿದ್ದಾರೋ ಇವನು ಮುಂದೊಂದು ದಿವಸ ಪ್ರಪಂಚದಕ್ಕೆ ಮಾಸ್ಟರ್ ಆಗ್ತಾನೆ, ಅಂದರೆ ಅತ್ಯುತ್ತಮ ವ್ಯಕ್ತಿ ಆಗ್ತಾನೆ. ಇಲ್ಲಿ ಹಿ ಅಂತಕ್ಕಂಥದ್ದನ್ನು ಯಾರನ್ನು ರೆಫರ್ ಮಾಡುತ್ತೆ? ಹಿ ಮೀನ್ಸ್ ಸ್ಲೇವ್ ಸೆಬಾಸ್ಟಿಯನ್. ಅಲ್ಲಿ ಈ ಅಂತಕ್ಕಂಥದ್ದನ್ನು ಸ್ಲೇವ್ ಸೆಬಾಸ್ಟಿಯನ್ ಅಂತನ್ನು ಸೂಚಿಸುತ್ತೆ. ದಿಸ್ ರೆಫರ್ಸ್ ಟು ದ ಬ್ಯೂಟಿಫುಲ್ ಪೇಂಟಿಂಗ್ ಆಫ್ ದಿಸ್ ಬ್ಲೆಸ್ಡ್. ಅಲ್ಲಿ ಈ ದಿಸ್ ಅಂದರೆ ಅವನು ಏನನ್ನು ಬರೆದಿದ್ದ, ಅಲ್ಲಿ ಯಾವ ಒಂದು ಹಾರ್ಟನ್ನು ಸ್ಕೆಚ್ ಮಾಡಿದ್ದ? ಬ್ಯೂಟಿಫುಲ್ ಬ್ಲೆಸ್ಡ್ ಆಫ್ ಎ ವರ್ಜಿನ್. ಅಲ್ಲಿ ವರ್ಜಿನ್ ಪಿಕ್ಚರನ್ನು ಅವನು ರಚನೆ ಮಾಡಿದ್ದ. ಹಸ್ ರೆಫರ್ಸ್ ಟು ದ ಆರ್ಟಿಸ್ಟ್. ಅಲ್ಲಿ ಯಾರು ರಚನೆ ಮಾಡಿರ್ತಾರೋ ಅವರೆಲ್ಲ ಒಂದು ಕಲೆಗಾರರಿಗಿಂತಲೂ ಅದು ಅತ್ಯುತ್ತಮ ಕಲೆಯುಳ್ಳವನು ಅಂತ ಅವನ್ನ ಗುರುತಿಸಲ್ಪಡ್ತಾರೆ ಅಂತ. ನೆಕ್ಸ್ಟ್ ಗೋ ಟು ದ ಸೆಕೆಂಡ್ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್. ದ ಪ್ಯಾಸೇಜ್ ಈಸ್ ಮೇನ್ಲಿ ಅಬೌಟ್, ಯಾರ ಬಗ್ಗೆ ಒಂದು ಪ್ಯಾಸೇಜ್ ಹೇಳ್ತಾ ಇದೆ? ದ ಬ್ಲೆಸ್ಡ್ ವರ್ಜಿನ್, ಸೆಬಾಸ್ಟಿಯನ್,
ಮುರಿಲೋ ಆ್ಯಂಡ್ ದ ಫಾದರ್. ಸೆಬಾಸ್ಟಿಯನ್ ಸ್ಟೋರಿಯನ್ನು ಇಲ್ಲಿ ಈ ಒಂದು ಕತೆ, ಈ ಒಂದು ಶಾರ್ಟ್ ಸ್ಟೋರಿ ಹೇಳ್ತಾ ಇದೆ. ಆ್ಯಂಡ್ ಸೆಬಾಸ್ಟಿಯನ್ ವಾಸ್ ಮುರಿಲಾಸ್ಗೆ ಸೆಬಾಸ್ಟಿಯನ್ ಏನಾಗಿದ್ದ? ಸ್ಲೇವ್ ಆಗಿದ್ದ. ಸ್ಲೇವ್ ಅಂದರೆ ಗುಲಾಮನಾಗಿದ್ದ. ಅವನ ಮನೆಯಲ್ಲಿ ಕೆಲಸ ಮಾಡೋನಾಗಿದ್ದ. ಬೇರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋದನ್ನು ನೋಡಿ ಅವನು ಕಲ್ತಿದ್ದ. ಅಂದರೆ ಈ ಹ್ಯಾಡ್ ಎ ಮೋರ್ ಕಾನ್ಸಂಟ್ರೇಷನ್ ಆ್ಯಂಡ್ ದ ಇಂಟ್ರೆಸ್ಟ್ ಅಬೌಟ್ ದಟ್ ಆರ್ಟ್. ಅವನಿಗೆ ಒಂದು ಕಲೆಯ ಬಗ್ಗೆ ಅವನು ನೋಡಿ ಅದರಲ್ಲಿ ತುಂಬ ಕಾನ್ಸಂಟ್ರೇಷನ್, ಏಕಾಗ್ರತೆ ಮತ್ತು ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿದ್ದರಿಂದ ಅವನು ಎಲ್ಲರಿಗಿಂತ ಫಾಸ್ಟಾಗಿ ಅದನ್ನು ಅವನು ಕಲ್ತ್ಕೊಂಡಿದ್ದ. ದ ವೇ ಸೆಬಾಸ್ಟಿಯನ್ ಲರ್ನ್ಡ್ ಹಿಸ್ ಹಾರ್ಟ್ ಸೀಕ್ರೆಟ್ಲಿ ಈಸ್ ಸಿಮಿಲರ್ ಟು ದ ಸ್ಟೋರಿ ಆಫ್ ಡ್ಯಾಶ್ ಇನ್ ದ ಮಹಾಭಾರತ. ನೋಡಿ ಮಕ್ಕಳೇ, ಅವನಲ್ಲಿದ್ದಂಥ ಏಕಾಗ್ರತೆ ಮತ್ತು ಆಸಕ್ತಿ ನಮ್ಮ ಮಹಾಭಾರತದ ಯಾರ ಕಥೆಯನ್ನು ಹೋಲುತ್ತೆ? ಹೇಳಿ ನೋಡೋಣ. ಏಕಲವ್ಯನ ಕಥೆಯನ್ನು ಹೋಲುತ್ತೆ. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಅ ನ್ಯೂ ಲೆಸನ್, Ekalavya. I think all of you heard about the story Ekalavya. How did he got the education from Drona? Let me go to the scene number first, children. Dronacharya's ashram. What is the meaning of ashram, children? Ashram, let me go to explaining. Before I am going to read a lesson by passage wise. Look at the passage. Go to the page number 38, children. I think all of you are in the same page. Dronacharya's ashram. Drona is standing under a tree surrounded by the Pandava and the Kaurava princes. Drona, I am very glad, my dear boys, you have learnt all the tricks of archery that I taught. Practice them well. Arjuna, but we know only to aim at an object seen at a distance. You have not yet taught us the art of shooting at an unseen object. Drona, yes, Shabdavedi, it is the most skillful trick in archery, aiming at an object merely by the sound. You shall learn it by and by, but who comes here? Shall I repeat once again, children? Dronacharya's ashram. Drona is standing under a tree surrounded by the Pandava and the Kaurava princes. Drona, I am very glad, my dear boys, you have learnt all the tricks of archery that I taught. Practice them well. Arjuna, but we know only to aim at an object seen at a distance. You have not yet taught us the art of shooting at an unseen object. Drona, yes, Shabdavedi, it is the most skillful trick in archery, aiming at an object merely by the sound. You shall learn it by and by, but who comes here? What is the meaning of ashram, children? Ashram means in the time of Gurukulas, the Rishi Munis are lived in the ashram. ಆಶ್ರಮ ಅಂತಂದರೆ ಅಲ್ಲಿ ದ್ರೋಣಾಚಾರ್ಯರು ಒಂದು ಕಾಡಿನ ಮಧ್ಯೆ ಒಂದು ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ಪಾಂಡವ ಮತ್ತು ಕೌರವರ ರಾಜಕುಮಾರರನ್ನು ಇಟ್ಕೊಂಡು ಅಲ್ಲಿ ಏನು ಮಾಡ್ತಾ ಇರ್ತಾರೆ, ಆ ರಾಜಕುಮಾರರಿಗೆ ಬಿಲ್ವಿದ್ಯೆಯನ್ನು ಕಲಿಸ್ಕೊಡ್ತಾ ಇರ್ತಾರೆ. ಒಂದು ಮರದ ಕೆಳಗಡೆ ಎಲ್ಲ ರಾಜಕುಮಾರರು ಅಂದರೆ ಪಾಂಡವರ 5 ಜನ, ಕೌರವರು 101 ಜನ, ಎಲ್ಲ ರಾಜಕುಮಾರರು ಸೇರಿಕೊಂಡು ಅಲ್ಲಿ ಬಿಲ್ವಿದ್ಯೆಯನ್ನು ಕಲಿಸ್ಕೊಡ್ತಾ ಇರ್ತಾರೆ. ಐ ಥಿಂಕ್ ದಟ್ ಇಸ್ ದ ಲಾಸ್ಟ್ ಕ್ಲಾಸ್ ಫಾರ್ ದ ಚಿಲ್ಡ್ರನ್ ದೇ. ಅವರಿಗೆ ಅದು ಕೊನೆಯ ತರಗತಿ ಅಂತ ಅನಿಸುತ್ತೆ. ದ್ರೋಣರಿಗೆ ತುಂಬ ಖುಷಿಯಾಗಿದೆ. ಐ ಆಮ್ ವೆರಿ ಗ್ಲ್ಯಾಡ್ ಮೀನ್ಸ್ ಹ್ಯಾಪಿ ಆಗಿದೆ ಅಂದರೆ ಸಂತೋಷ ಆಗಿದೆ. ಅವರಲ್ಲಿರ್ತಕ್ಕಂಥ ಎಲ್ಲ ರಾಜಕುಮಾರರನ್ನು ಕುರಿತು ಹೇಳ್ತಾರೆ. ಮೈ ಡಿಯರ್ ಬಾಯ್ಸ್, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅಂದರೆ ಹುಡುಗರೆ, ನೀವು ಎಲ್ಲ ಟ್ರಿಕ್ಸನ್ನು ಅಂದರೆ ತಂತ್ರಗಾರಿಕೆಯನ್ನು, ಬಿಲ್ವಿದ್ಯೆಯಲ್ಲಿ ನಾನು ಹೇಳಿಕೊಟ್ಟಂಥ ಎಲ್ಲ ತಂತ್ರಗಾರಿಕೆಯನ್ನು ನೀವು ಕಲ್ತಿದ್ದೀರಾ. ಅಷ್ಟೇ ಅಲ್ಲ, ಯು ಆರ್ ಪ್ರಾಕ್ಟೀಸಿಂಗ್ ವೆಲ್, ತುಂಬ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಾ. ಸೊ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಅರ್ಜುನ ಅಂದರೆ ಮಧ್ಯಮ ಪಾಂಡವರಲ್ಲಿ ಬರ್ತಕ್ಕಂತಹ ಒಬ್ಬ ಮಧ್ಯಮ ಪಾಂಡವ ಅರ್ಜುನ, ಅವನು ಹೇಳ್ತಾನೆ, ಬಟ್ ವಿ ನೋ ಓನ್ಲಿ ಟು ಏಮ್ ಅಟ್ ಆ್ಯನ್ ಆಬ್ಜೆಕ್ಟ್. ಆದರೆ ನೀವು ಗುರುಗಳೇ ನಮಗೆ ಒಂದು ಆಬ್ಜೆಕ್ಟನ್ನು ಅಂದರೆ ಒಂದು ವಸ್ತುವನ್ನು ತೋರಿಸಿ ಆ ವಸ್ತುವಿಗೆ ಗುರಿ ಇಟ್ಟು ಹೊಡೆಯೋದನ್ನು ನಮಗೆ ಕಲಿಸ್ಕೊಟ್ಟಿದ್ದೀರಾ ಅಲ್ವಾ. ಯು ಅಟ್ ಆ್ಯನ್ ಆಬ್ಜೆಕ್ಟ್ ಸೀನ್ ಅಟ್ ಎ ಡಿಸ್ಟೆನ್ಸ್, ಬಟ್ ಯು ಹ್ಯಾವ್ ನಾಟ್ ಎಟ್ ಥಾಟ್ ಅ ಹಾರ್ಟ್ ಆಫ್ ಶೂಟಿಂಗ್ ಬಟ್ ಅನ್ಸೀನ್ ಆಬ್ಜೆಕ್ಟ್. ಅಂದರೆ ಕಾಣದೇ ಇರ್ತಕ್ಕಂತಹ ವಸ್ತುಗಳಿಗೆ ನೀವು ನಮಗೆ ಗುರಿಯಿಟ್ಟು ಹೊಡೆಯುವುದು ಹೇಗೆ ಅಂತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ನೀವು ನಮಗೆ ಇನ್ನೂ ಹೇಳಿಕೊಟ್ಟಿಲ್ಲ ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ ಗುರುಗಳಿಗೆ. ಸೊ ದ್ರೋಣ ಹೇಳ್ತಾನೆ, ಎಸ್ ದಟ್
ದಟ್ ಆರ್ಟ್ ನೇಮ್ ಈಸ್ ಶಬ್ದವೇದಿ. ಆ ಒಂದು ಕಲೆಯ ಹೆಸರು ಶಬ್ದವೇದಿ. ಅಂದರೆ ಶಬ್ದದ ಮುಖಾಂತರ, ಶಬ್ದ ಯಾವ ದಿಕ್ಕಿನಿಂದ ಬರುತ್ತೋ ಆ ದಿಕ್ಕಿನ ಕಡೆಗೆ ಬಾಣಗಳನ್ನು ಹೊಡಿತಕ್ಕಂಥದ್ದು. ಗೊತ್ತಾಯ್ತಾ ಮಕ್ಕಳೇ? ಎಲ್ಲೋ ಶಬ್ದಗಳನ್ನು ಕೇಳಿಸ್ಕೋಬಹುದು ನಾವು. ಆ ಶಬ್ದ ಯಾವ ಕಡೆಗೆ, ಒಂದು ಕ್ರೂರ ಮೃಗ, ಹುಲಿ ಕಾಡಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದೇನು ಮಾಡ್ತಾ ಇರುತ್ತೆ, ಗರ್ಜಿಸ್ತಾ ಇರುತ್ತೆ. ಅದು ನಮ್ಮ ದಿಕ್ಕಿನಡೆಗೆ ಆ ಗರ್ಜನೆ ಬರ್ತಾ ಇದೆ ಅಂತ ನಮಗೆ ಕೇಳಿಸಿದಾಗ ಆ ದಿಕ್ಕಿಗೆ ಏನು ಮಾಡ್ತಕ್ಕಂಥದ್ದು, ಬಾಣವನ್ನು ಬಿಡ್ತಕ್ಕಂಥದ್ದು. ಅದಕ್ಕೆ ಶಬ್ದವೇದಿ ವಿದ್ಯೆ ಅಂತ ಹೇಳ್ತಾರೆ. ಇಟ್ ಈಸ್ ದ ಮೋಸ್ಟ್ ಸ್ಕಿಲ್ಫುಲ್ ಟ್ರಿಕ್ ಇನ್ ಆರ್ಚರಿ. ಬಿಲ್ವಿದ್ಯೆಯಲ್ಲಿ ಬರ್ತಕ್ಕಂತಹ ಒಂದು ಮೋಸ್ಟ್ ಸ್ಕಿಲ್ಫುಲ್ ಅಂದರೆ ಉತ್ತಮವಾಗಿರ್ತಕ್ಕಂತಹ ಒಂದು ಬಿಲ್ವಿದ್ಯೆ ಅಂತ ಹೇಳಬೇಕು. ಈ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಅವನು ಅತ್ಯಂತ ಹೆಚ್ಚು ಏಕಾಗ್ರತೆಯನ್ನು, ಕಾನ್ಸಂಟ್ರೇಷನ್ ಪವರನ್ನು ಹೊಂದಿರಬೇಕು. ಅಷ್ಟೇ ಅಲ್ಲ, ಲಿಸ್ನಿಂಗ್ ಪವರನ್ನು ಸಹ ಹೊಂದಿರಬೇಕು. ಸೊ ಏಮಿಂಗ್ ಅಟ್ ಆನ್ ಆಬ್ಜೆಕ್ಟ್ ಅಂದರೆ ಒಂದು ವಸ್ತುವನ್ನು ಗುರಿ ಇಟ್ಟು ಹೊಡಿತಕ್ಕಂಥದ್ದು ಅತ್ಯಂತ ಸುಲಭದ ಕೆಲಸ. ಆದರೆ ಕಾಣದೇ ಇರತಕ್ಕಂಥ ವಸ್ತುವಿಗೆ ಅಂದರೆ ಇಟ್ ಮೀನ್ಸ್ ಟು ಬೋ ದ ಆ್ಯರೋ ಟು ದ ಅನ್ಸೀನ್ ಸಬ್ಜೆಕ್ಟ್, ಒಂದು ಅನ್ಸೀನ್ ಆಬ್ಜೆಕ್ಟಿಗೆ ಒಂದು ಗುರಿಯನ್ನು ಇಟ್ಟು ಹೊಡಿತಕ್ಕಂಥದ್ದು ಬಹಳ ಕಷ್ಟ. ಸೊ ಅದಕ್ಕೆ ಗುರುಗಳು ಹೇಳ್ತಾರೆ, ಯು ಶಾಲ್ ಲರ್ನ್ ಇಟ್ ಬೈ ಆ್ಯಂಡ್ ಬೈ. ನಿಧಾನವಾಗಿ ಒಂದೊಂದೇ ವಿದ್ಯೆಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಹೂ ಕಮ್ಸ್ ಹಿಯರ್, ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಆ ವ್ಯಕ್ತಿ ಯಾರು ಅಂತ ನೋಡೋಣ. ಗೋ ಟು ದ ನೆಕ್ಸ್ಟ್ ಪೇಜ್ ಚಿಲ್ಡ್ರನ್, ಆಲ್ ಆಫ್ ಯು, ಪೇಜ್ ನಂಬರ್ 39. A boy enters and bows to Drona. The boy, great Acharya Ekalavya, the son of Hiranyadhanus, prostrates before you. Drona, long live boy Hiranyadhanus. Is he not the hunter chief of the southern forest? Ekalavya, yes Acharya, but he is no more. Drona, oh, what a pity. He was a bold hunter. Indeed, you look equally bold. What brings you here, my boy? I am going to repeat the lesson, children. A boy enters and bows to Drona. The boy, great Acharya Ekalavya, the son of Hiranyadhanus, prostrates before you. Drona, long live boy Hiranyadhanus. Is he not the hunter chief of the southern forest? Ekalavya, yes Acharya, but he is no more. Drona, oh, what a pity. He was a bold hunter. Indeed, you look equally bold. What brings you here, my boy? Okay, children. On time, there is a conversation between the Drona and the Arjuna. ದ್ರೋಣ ಮತ್ತು ಅರ್ಜುನ ನಡುವೆ ಶಬ್ದವೇದಿ ವಿದ್ಯೆಯ ಬಗ್ಗೆ ಕಾನ್ವರ್ಸೇಷನ್ಸ್ ನಡೀತಾ ಇರುತ್ತೆ, ಅಂದರೆ ಮಾತುಕತೆ ನಡೀತಾ ಇರುತ್ತೆ. ಆ ಟೈಮಲ್ಲಿ ಒಂದು ಹುಡುಗ ಅಲ್ಲಿಗೆ ತನ್ನ ಬಿಲ್ಲು ಬಾಣಗಳನ್ನು ಇಟ್ಕೊಂಡು ಎಂಟರ್ ಆಗ್ತಾನೆ. ಆಮೇಲೆ ಬಂದುಬಿಟ್ಟು ಅವನು ಆಚಾರ್ಯರ ಹತ್ರ ಅಂದರೆ ದ್ರೋಣಾಚಾರ್ಯರ ಮುಂದೆ ನಿಂತ್ಕೊಂಡು ಐ ಆಮ್ ಏಕಲವ್ಯ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಇಂಟ್ರೊಡ್ಯೂಸಿಂಗ್ ಹಿಮ್ಸೆಲ್ಫ್, ಐ ಆಮ್ ಏಕಲವ್ಯ ಆ್ಯಂಡ್ ದ ಸನ್ ಆಫ್ ಹಿರಣ್ಯಧನುಸ್. ಈ ವಾಸ್ ದ ಸನ್ ಆಫ್ ಹಿರಣ್ಯಧನುಸ್ ಆ್ಯಂಡ್ ದ ಪ್ರೋಸ್ಟ್ರೇಟ್ಸ್ ಬಿಫೋರ್ ಯು. ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಪ್ರೋಸ್ಟ್ರೇಟ್ಸ್ ಮೀನ್ಸ್ ಸಾಷ್ಟಾಂಗ ನಮಸ್ಕಾರ. ಆ್ಯಂಡ್ ಎ ಲೈ ಫ್ಲಾಟ್ ಆನ್ ದಿ ಗ್ರೌಂಡ್ ಬಿಫೋರ್ ದ ಪರ್ಸನ್ ಟು ಶೋ ರೆಸ್ಪೆಕ್ಟ್. ಬೇರೆ ವ್ಯಕ್ತಿಗೆ, ಹಿರಿಯ ಮನುಷ್ಯರಿಗೆ ನಾವು ರೆಸ್ಪೆಕ್ಟನ್ನು ತೋರಿಸ್ಬೇಕಾದ್ರೆ ನಾವು ಎರಡೂ ಕೈಗಳನ್ನು ಚಾಚಿ ಅವರಿಗೆ ಕಾಲುಗಳಿಗೆ ನಮಸ್ಕಾರಗಳನ್ನು ನಾವು ಉದ್ದವಾಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತೀವಿ. ಅದಕ್ಕೆ ಪ್ರೋಸ್ಟ್ರೇಟ್ಸ್ ಅಂತ ಹೇಳ್ತಾರೆ. ದ್ರೋಣ, ಹೌದಾ, ಲಾಂಗ್ ಲಿವ್ ಬಾಯ್, ನಿನಗೆ ಒಳ್ಳೆಯದಾಗಲಿ. ಹಿರಣ್ಯಧನುಸ್ ಈಸ್ ಈ ನಾಟ್ ದ ಹಂಟರ್ ಚೀಫ್ ಆಫ್ ದ ಸದರ್ನ್ ಫಾರೆಸ್ಟ್. ದಕ್ಷಿಣ ಭಾಗದ ಕಾಡಿನಲ್ಲಿ ಬರ್ತಕ್ಕಂತಹ ಒಂದು ಹಂಟರ್ ಚೀಫ್ ಅಂದರೆ ಬೇಡಗಾರರ ಮುಖ್ಯಸ್ಥರಾಗಿರ್ತಾರೆ ಅವರು. ಅವರ ತಂದೆ ಹಿರಣ್ಯಧನುಸ್. ಯಾರ ತಂದೆ? ಏಕಲವ್ಯನ ತಂದೆ. ಹೂ ವಾಸ್ ಹಿರಣ್ಯಧನುಸ್? ಹಿರಣ್ಯಧನುಸ್ ವಾಸ್ ದ ಫಾದರ್ ಆಫ್ ಏಕಲವ್ಯ ಆ್ಯಂಡ್ ಹಿ ವಾಸ್ ದ ಸದರ್ನ್ ಚೀಫ್ ಆಫ್ ದ ಫಾರೆಸ್ಟ್. ಕಾಡಿನಲ್ಲಿ ಬರ್ತಕ್ಕಂಥ ದಕ್ಷಿಣ ಕಾಡಿನ ವಲಯದ ಮುಖ್ಯಸ್ಥರಾಗಿರ್ತಾರೆ. ಎಸ್ ಆಚಾರ್ಯ, ಬಟ್ ಈಸ್ ನೋ ಮೋರ್. ಆದರೆ ಆಚಾರ್ಯರೇ ಅವರು ಇವಾಗ ಬದುಕಿಲ್ಲ ಅಂತ ಹೇಳ್ತಾನೆ. ದ್ರೋಣ, ಹೋ ವಾಟ್ ಎ ಫಿಟಿ. ಹೌದಾ, ತುಂಬ ದುಃಖ ಆಗ್ತಾ ಇದೆ. ಈ ವಾಸ್ ಎ ಬೋಲ್ಡ್ ಅಂಟ್, ತುಂಬ ಉತ್ತಮವಾಗಿರ್ತಕ್ಕಂಥ ಅವನು ಬೇಟಗಾರ. ಇಂಡೀಡ್ ಯು ಲುಕ್ ಬೋಲ್ಡ್, ನೀನು ಸಹ ತುಂಬ ಬುದ್ಧಿವಂತಂತರ ಕಾಣಿಸ್ತೀಯಾ. ವಾಟ್ ಬ್ರಿಂಗ್ಸ್ ಯು ಹಿಯರ್, ನೀನು ಇಲ್ಲಿಗೋಸ್ಕರ ಯಾತಕ್ಕೋಸ್ಕರ ಬಂದೆ ಹುಡುಗ ಅಂತ ಹುಡುಗನನ್ನು, ಏಕಲವ್ಯನನ್ನು ಮಾತಾಡಿಸ್ತಾರೆ. ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಚಿಲ್ಡ್ರನ್. ಲುಕ್ ಅಟ್ ದ ಪಿಕ್ಚರ್. ಈಸ್ ಟೇಕಿಂಗ್ ದ ಪ್ರೋಸ್ಟ್ರೇಟ್ಸ್ ಇನ್ ಫ್ರಂಟ್ ಆಫ್ ಹಿಸ್ ಗುರು. ದ್ರೋಣಾಚಾರ್ಯರ ಹತ್ರ ಏಕಲವ್ಯ ತನ್ನ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾನೆ. ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಚಿಲ್ಡ್ರನ್. ಏಕಲವ್ಯ, ಯಾತಕ್ಕೋಸ್ಕರ ನೀನು ಬಂದಿದೆಯಾ ಅಂತ ದ್ರೋಣಾಚಾರ್ಯರು ಏಕಲವ್ಯನನ್ನು ಕೇಳಿದಾಗ ಏಕಲವ್ಯ ಆನ್ಸರ್ ಮಾಡ್ತಾ ಹೋಗ್ತಾನೆ. ಗೋ ಟು ದ ನೆಕ್ಸ್ಟ್ ಪ್ಯಾಸೇಜ್ ಚಿಲ್ಡ್ರನ್. Wolves are increased in my forest and the fawns have no safety. I
can, cannot bear to see the poor animals troubled by the greedy wolves. I must learn archery in order to protect the fawns in the surroundings. So I have come to you, great Acharya. Please take me as one of your pupils. Drona, your thought is indeed noble. Arjuna, noble indeed, but Acharya is not a prince. How can you have him as your pupil? Drona, that is true, but I am sure you will prove a worthy pupil. Ekalavya, Acharya, teach me archery, just enough to save my dear fawns. Take pity on the poor animals. Ekalavya is asking him to teach a bow and arrow your children. ಯಾತಕ್ಕೋಸ್ಕರ ನೀನು ಬಂದಿದೆಯಾ ಅಂತ ಕೇಳಿದಾಗ ಅವನು ತನ್ನ ನಿಜ ಪರಿಸ್ಥಿತಿಯನ್ನು ಹೇಳ್ತಾ ಹೋಗ್ತಾನೆ. ಏನಂತ? ವೂಲ್ಸ್ ಮೀನ್ಸ್ ವೂಲ್ಫ್ ಪ್ಲೂರಲ್ ಫಾರ್ಮ್ ಇಸ್ ವೂಲ್ಫ್ಸ್. ತೋಳ ಅಥವಾ ತೋಳಗಳು. ನನ್ನ ಕಾಡಿನಲ್ಲಿ ತೋಳಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದರಿಂದ ಫಾನ್ಸ್ ಅಂದರೆ ಮರಿ ಜಿಂಕೆಗಳಿಗೆ ನನ್ನ ಒಂದು ಕಾಡಿನಲ್ಲಿ ಸೇಫ್ಟಿ ಇಲ್ಲ, ರಕ್ಷಣೆ ಇಲ್ಲ. ಅಷ್ಟೇ ಅಲ್ಲ, ಐ ಕಾಂಟ್ ಬೇರ್ ಟು ಸಿ ದ ಪುವರ್ ಅನಿಮಲ್ಸ್. ಆ ಒಂದು ಪುವರ್ ಅನಿಮಲ್ಸ್ ಅಂದರೆ ಬಡಜೀವಿಗಳು ಕಷ್ಟಪಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ. ಆ ಗ್ರೀಡಿ ವುಲ್ಫ್ಸ್ ಅಂದರೆ ಎಲ್ಲ ತೋಳಗಳು ನನ್ನ ಮರಿ ಜಿಂಕೆಗಳನ್ನು ತಿಂದು ಹಾಕ್ತಾ ಇದ್ದಾವೆ. ಅದಕ್ಕೋಸ್ಕರ ಐ ಮಸ್ಟ್ ಲರ್ನ್ ಆರ್ಚರಿ, ನಾನು ಬಿಲ್ ವಿದ್ಯೆಯನ್ನು ಕಲಿಲೇಬೇಕು. ಯಾತಕ್ಕೋಸ್ಕರ? ಆ ಮರಿ ಜಿಂಕೆಗಳನ್ನು ನಾನು ಕಾಪಾಡಿಕೊಳ್ಳಿಕ್ಕೋಸ್ಕರ. ಸೊ ಐ ಹ್ಯಾವ್ ಟು ಕಮ್ ಹಿಯರ್. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಆಚಾರ್ಯರೇ. ದಯವಿಟ್ಟು ನೀವು ನನ್ನನ್ನು ಸಹ ಒಬ್ಬ ವಿದ್ಯಾರ್ಥಿಯನ್ನಾಗಿ ಸ್ವೀಕರಿಸಿ ನನಗೆ ಬಿಲ್ ವಿದ್ಯೆಯನ್ನು ಹೇಳ್ಕೊಡಿ ಅಂತ ಹೇಳ್ತಾನೆ. ಯುವರ್ ಥಾಟ್ ಈಸ್ ಇಂಡೀಡ್ ನೋಬಲ್, ಅಂದರೆ ನೀನು ಯೋಚನೆ ಮಾಡ್ತಕ್ಕಂಥ ರೀತಿ ಅತ್ಯದ್ಭುತವಾಗಿದೆ ಮಗನೇ. ಯಾಕೆ ಅಂದರೆ ಕೇವಲ ಮರಿ ಜಿಂಕೆಗಳನ್ನು ಕಾಪಾಡೋದಕ್ಕೋಸ್ಕರ ನೀನು ಬಿಲ್ ವಿದ್ಯೆಯನ್ನು ಕಲೀಲಿಕ್ಕೆ ಬಂದಿದೀಯಾ, ಯಾವುದೇ ಒಂದು ರಾಜ್ಯ ಸಂಪಾದನೆಗೂ ಅಲ್ಲ. ಅದಕ್ಕೋಸ್ಕರ ಯುವರ್ ಇಂಡೀಡ್ ನೋಬಲ್, ನಿನ್ನಂತಹ ಒಳ್ಳೆ ಗುಣವಂತಹ ವ್ಯಕ್ತಿ ತುಂಬ ಅಪರೂಪ ಅಂತ ಅವನನ್ನು ಹೊಗಳ್ತಾನೆ. ಅಷ್ಟೊತ್ತಿಗೆ ಅರ್ಜುನ ಮಧ್ಯೆ ಪ್ರವೇಶ ಮಾಡ್ತಾನೆ. ನೋಬಲ್ ಇಂಡೀಡ್, ನೋಡಿ ಅಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಇದೆ. ಹೌದಾ, ಬಟ್ ಆಚಾರ್ಯ ಈಸ್ ನಾಟ್ ಎ ಪ್ರಿನ್ಸ್. ದ್ರೋಣಾಚಾರ್ಯರಿಗೆ ಒಂದು ರೂಲ್ಸ್ ಇರುತ್ತೆ. ಏನಪ್ಪ ಅಂದರೆ ಅವರು ರಾಜಕುಮಾರರಿಗಷ್ಟೇ ಬಿಲ್ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು, ಯಾವುದೇ ಬೇರೆ ವ್ಯಕ್ತಿಗಳಿಗೆ ಅವರು ಬಿಲ್ವಿದ್ಯೆಯನ್ನು ಹೇಳ್ಕೊಡೋ ಹಾಗೆ ಇರಲಿಲ್ಲ. ಅದಕ್ಕೋಸ್ಕರ ನೀವು ಬಿಲ್ವಿದ್ಯೆಯನ್ನು ಏಕಲವ್ಯನಿಗೆ ಹೇಳ್ಕೊಡ್ಬೇಕಾದ್ರೆ ಅವರು ಪ್ರಿನ್ಸ್ ಅಲ್ಲ, ಅವನು ರಾಜಕುಮಾರ ಅಲ್ಲ. ಹಾಗಾದರೆ ಅವನನ್ನು ನಿಮ್ಮ ವಿದ್ಯಾರ್ಥಿಯನ್ನಾಗಿ ಹೇಗೆ ಸ್ವೀಕಾರ ಮಾಡ್ತೀರಾ? ಹೌ ಕ್ಯಾನ್ ಯು ಹ್ಯಾವ್ ಹಿಮ್ ಆ್ಯಸ್ ಯುವರ್ ಪೀಪಲ್? ನೀವು ನಿಮ್ಮ ವಿದ್ಯಾರ್ಥಿಯನ್ನಾಗಿ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಅಂತ ಒಂದು ಪ್ರಶ್ನೆಯನ್ನು ಅರ್ಜುನ ಕೇಳ್ತಾನೆ. ದ್ರೋಣ, ದಟ್ ಈಸ್ ಟ್ರೂ, ಹೌದಲ್ಲ, ಅದು ಸತ್ಯ. ಬಟ್ ಐ ಆಮ್ ಶ್ಯೂರ್ ವಿಲ್ ಪ್ರೂವ್ ಎ ವರ್ತಿ ಪೀಪಲ್. ಆದರೆ ಮುಂದೊಂದು ದಿವಸ ಏಕಲವ್ಯ ಅತ್ಯಂತ ಉತ್ತಮ ವಿದ್ಯಾರ್ಥಿ ಅಂತ ಅವನು ಪ್ರೂವ್ ಮಾಡ್ತಾನೆ ಅಂತ ಹೇಳ್ತಾನೆ. ಏಕಲವ್ಯ ಮತ್ತೆ ಅವನನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆಚಾರ್ಯರನ್ನು. ಟೀಚ್ ಮೀ ಆರ್ಚರಿ ಜಸ್ಟ್ ಎನಫ್ ಟು ಸೇವ್ ಮೈ ಡಿಯರ್ ಫಾನ್ಸ್. ನನ್ನ ಒಂದು ಮರಿ ಜಿಂಕೆಗಳನ್ನು ಕಾಪಾಡಲಿಕ್ಕೆ ಎಷ್ಟು ಬಿಲ್ ವಿದ್ಯೆ ಬೇಕೋ ಅಷ್ಟನ್ನು ಮಾತ್ರ ಕಳಿಸ್ಕೊಡಿ ನನಗೆ. ಟೇಕ್ ಪಿಟಿ ಆನ್ ದ ಪೂರ್ ಅನಿಮಲ್ಸ್, ದಯವಿಟ್ಟು ಬಡ ಪ್ರಾಣಿಗಳ ಮೇಲೆ ನಿಮ್ಮ ಕರುಣೆ ಇರಲಿ ಅಂತ ಅವನನ್ನು ಬೇಡ್ಕೊಳ್ತಾನೆ. ಗೋ ಟು ದ ನೆಕ್ಸ್ಟ್ ಪಾರ್ಟ್ ಚಿಲ್ಡ್ರನ್. ದ್ರೋಣ, ಮೈ ಹೋ ಬೈಂಡ್ಸ್ ಮೀ ಮೈ ಬಾಯ್. ಐ ಕೆನಾಟ್ ಟೇಕ್ ಹಿಮ್ ಆಸ್ ಮೈ ಪೀಪಲ್ anyone other than a kshatriya or a brahmin, but my blessings go with you. May you prosper. Ekalavya, great Acharya, keep your blessings shall be my guide and shall help me to reach my goal. You are my guru, though I may be far away from you. I will never archery with your blessings. Ekalavya prostrates and goes out. Drona, ಮೈ ಅಂದರೆ ನನ್ನ ಪ್ರಾಮಿಸ್, ನನ್ನ ಭಾಷೆ, ನಾನು ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ ಬಿಟ್ಟು ಇನ್ಯಾರಿಗೂ ನಾನು ವಿದ್ಯೆಯನ್ನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನನ್ನ ಭಾಷೆ ನನ್ನನ್ನು ಕಟ್ಟಿ ಹಾಕಿದೆ. ಆದರೆ ನನ್ನ ಆಶೀರ್ವಾದ ನಿನ್ನ ಜೊತೆಯಲ್ಲಿ ಯಾವಾಗಲೂ ಸಹ ಇರುತ್ತೆ, ಹೋಗಿ ಬಾ ಅಂತ ಏಕಲವ್ಯನಿಗೆ ಅವನು ಆಶೀರ್ವಾದವನ್ನು ಮಾಡ್ತಾನೆ. ಏಕಲವ್ಯ, ಆಚಾರ್ಯರೇ, ನಿಮ್ಮ ಭಾಷೆಯನ್ನು ತಪ್ಪಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದವೇ ನನಗೆ ದಾರಿ ಮಾರ್ಗದರ್ಶಕವಾಗಿರುತ್ತೆ, ನನಗೆ ಗೈಡ್ ಮಾಡುತ್ತೆ. ಆ್ಯಂಡ್ ಐ ಹೆಲ್ಪ್ ಮೀ ಟು ರೀಚ್ ಮೈ ಗೋಲ್. ನನ್ನ ಗುರಿಯನ್ನು ಮುಟ್ಲಿಕ್ಕೆ ನಿಮ್ಮ ಆಶೀರ್ವಾದವೇ ಸಾಕು. ಯು ಆರ್ ಮೈ ಗುರು, ನೀವೇ ನನ್ನ ಗುರುಗಳು. ದೋ ಐ ಮೇ ಬಿ ಫಾರ್ ಅವೇ ಫ್ರಮ್ ಯು, ನಾನು ಈ ಕಾಡಿನಲ್ಲಿ ಎಲ್ಲೇ ಇರಲಿ ನಿಮ್ಮನ್ನೇ ನನ್ನ ಗುರುವಂತ ಸ್ವೀಕಾರ ಮಾಡಿಬಿಟ್ಟು ನನ್ನ ಒಂದು ಬಿಲ್ವಿದ್ಯೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ನಿಮ್ಮ ಆಶೀರ್ವಾದವೇ ನನಗೆ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ನೋಡಿ ಮಕ್ಕಳೇ, ಯು ಹ್ಯಾವ್ ದ ಟೂ ಮಚ್ ಆಫ್ ಇಂಟ್ರೆಸ್ಟ್ ಟು ರೀಡ್
ರೀಡ್ ದ ಆರ್ಚರಿ. ಅವನಿಗೆ ಬಿಲ್ವಿದ್ಯೆಯನ್ನು ಕಲಿಯುವುದು ಎಷ್ಟು ಅವಶ್ಯಕ ಆಗಿತ್ತೋ ಅದಕ್ಕೋಸ್ಕರ ಅವನು ಆಸಕ್ತಿಯಿಂದ ಅದನ್ನು ಕಲೀಲಿಕ್ಕೆ ಅವನು ಮುಂದಾಗ್ತಾನೆ. ಅಂದರೆ ಈ ಹೇಮ್ ಟು ರೀಚ್ ದ ಆರ್ಚರಿ, ಈ ಲರ್ನ್ ಟು ಯೂಸ್ ದ ಆರ್ಚರಿ. ಅವನು ಒಂದು ಕಲ್ತ್ಬಿಟ್ಟು ನನ್ನ ಒಂದು ಪ್ರಾಣಿಗಳನ್ನು ಕಾಪಾಡಲಿಕ್ಕೆ ಅವನು ಮುಂದಾಗ್ತಾನೆ. ಈ ಸ್ಟೋರಿನಲ್ಲಿ ಬರ್ತಕ್ಕಂಥ ನ್ಯೂ ವರ್ಡ್ಸ್: ಸರೌಂಡೆಡ್, ಪ್ರಿನ್ಸಸ್, ಗ್ಲ್ಯಾಡ್, ಲರ್ನ್ಟ್, ಟ್ರಿಕ್ಸ್, archery, practice, distance. I gave the meanings of the words, children. Prostrate, enter, fawn, blessings, oh. In the next classes I am going to continue the scene number 2. Forest scene ಅನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೋಮ್ವರ್ಕ್ ಫಾರ್ ದ ಟುಡೇಸ್ ದ ಸೀನ್: ಲರ್ನ್ ನ್ಯೂ ವರ್ಡ್ಸ್ ಆ್ಯಂಡ್ ರೈಟ್ 4 times. ಹೊಸ ಪದಗಳನ್ನು ಕಲ್ತ್ಕೊಂಡು ಮತ್ತೆ ಅದನ್ನು 4 times ಮರೀರಿ. ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಫ್ರಮ್ ದ C1ನಲ್ಲಿ 3 ಕ್ವಶನ್ಸನ್ನು ಕೊಟ್ಟಿದ್ದಾರೆ ನಿಮ್ಮ ಕಾಂಟೆಸ್ಟಲ್ಲಿ. ಗೋ ಟು ದ ಕ್ವಶನ್. ಅದರಲ್ಲಿ ಹೂ ವಾಸ್ ಏಕಲವ್ಯ, where did he go to learn archery, why did he want to learn archery. ಏಕಲವ್ಯ ಅಂದರೆ ಯಾರು, ಅವನು ಯಾರ ಹತ್ರ ಒಂದು ಆರ್ಚರಿ ಅಂದರೆ ಬಿಲ್ವಿದ್ಯೆಯನ್ನು ಕಲೀಲಿಕ್ಕೆ ಹೋದ, ಯಾತಕ್ಕೋಸ್ಕರ ಅವನು ಬಿಲ್ವಿದ್ಯೆಯನ್ನು ಕಲಿಬೇಕು ಅಂದ್ಕೊಂಡಿದ್ದ. ಸೊ ರೈಟ್ ದ ಕ್ವಶನ್ ಆನ್ಸರ್ಸ್, ಚಿಲ್ಡ್ರನ್, ಆ್ಯಂಡ್ ಕಂಪ್ಲೀಟ್ ದ ಹೋಮ್ವರ್ಕ್ ಇನ್ ಯುವರ್ ಹೋಮ್ಸ್. ಆ್ಯಂಡ್ ಐ ಥಿಂಕ್ ಆಲ್ ಆಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೆಸನ್. Thank you for listening my lesson, children. Be safe in your homes. Thank you for listening my class. Have a